ಇನ್ನು ಮಂಡ್ಯ ಕೆಆರ್ಎಸ್ ಬಳಿ ಬಿಜೆಪಿ ಪೊಲೀಸರ ಮಧ್ಯೆ ಭಾರಿ ಸಂಘರ್ಷ ಆಗಿ ಹೋಗಿದೆ. ರಾಜ್ಯ ನಾಯಕರ ವಿರುದ್ಧ ಬಿಜೆಪಿ ಭಾರಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಯತ್ನವನ್ನು ಮಾಡಿದ್ದಾರೆ. ಬಿವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನವನ್ನು ಮಾಡಲಾಗಿದೆ. ವೀಕ್ಷಕರೇ, ಮಂಡ್ಯ ಕೆಆರ್ಎಸ್ ಡ್ಯಾಮ್ಗೆ ಬಿಜೆಪಿಯಿಂದ ಮುತ್ತಿಗೆ ಹಾಕಲು ಯತ್ನ ಆಯಿತು. ಆ ಸಂದರ್ಭದಲ್ಲಿ ಪೊಲೀಸರ ಮಧ್ಯೆ ಮತ್ತು ಬಿಜೆಪಿಯ ಮಧ್ಯೆ ಭಾರಿ ಸಂಘರ್ಷ ಆಗೋಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಯತ್ನವನ್ನು ಮಾಡಿದ್ದಾರೆ. ಬಿವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನವನ್ನು ಹಾಕಲಾಗಿದೆ. ಸಂಸದರು, ಶಾಸಕರು, ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಅನ್ನುವ ವಿಚಾರಕ್ಕೆ ಕಾವೇರಿಗಾಗಿ ಹೋರಾಟಕ್ಕೆ ಧುಮುಕಿದೆ ಬಿಜೆಪಿ. ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಇಳಿದಿದ್ದಾರೆ ಪ್ರೊಟೆಸ್ಟ್ ಮಾಡೋದಕ್ಕೆ. ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ನಾಯಕರ ಬಂಧನ ಆಗಿದೆ. ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದು ಕರೆದೊಯ್ದಿರತಕ್ಕಂಥದ್ದು ಪೊಲೀಸರು. ವೀಕ್ಷಕರೇ, ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲು ಬಿಜೆಪಿಯಿಂದ ಯತ್ನ ಆಗಿದೆ. ಆ ಸಮಯದಲ್ಲಿ ಪೊಲೀಸರು ಬಿಜೆಪಿಯ ಮಧ್ಯೆ ಸಂಘರ್ಷ ಆಗಿದೆ, ಅಕ್ಷರಶಃ ಸಂಘರ್ಷ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ನಾವು ತಮಿಳುನಾಡಿಗೆ ಬಿಡೋದಕ್ಕೆ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಇಲ್ಲ. ಸರ್ಕಾರ ಇದರ ವಿರುದ್ಧ ಖಡಕ್ಕಾಗಿ ಧ್ವನಿಯನ್ನು ಎತ್ತಬೇಕು. ಇದಕ್ಕೆ ಮುಂದಿನ ಏನು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಸರ್ಕಾರ, ಅವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಮತ್ತು ಪೊಲೀಸರ ಮಧ್ಯೆ ಬಿವೈ ವಿಜೇಂದ್ರ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ, ಯಡಿಯೂರಪ್ಪನವರು ಕೂಡ ಅಲ್ಲಿದ್ದಾರೆ. ಪ್ರೊಟೆಸ್ಟ್ ಯಾವ ರೀತಿ ಆಗಿದೆ ಸ್ಥಳದಲ್ಲಿ ಅಂತ ಹೇಳಿದ್ರೆ ಸಂಘರ್ಷ ಆಗೋಗಿದೆ. ಸಂಘರ್ಷ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬಿಜೆಪಿ ನಾಯಕರು ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲು ಹೋಗಿದ್ರು. ಯಾವ ಕಾರಣಕ್ಕೆ? ಯಾವುದೇ ಕಾರಣಕ್ಕೂ ರಾಜ್ಯದ ಒಂದು ಹನಿ ನೀರನ್ನು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. CWRC ಏನು ಆದೇಶ ಹೊರಡಿಸಿತ್ತು, ಆ ಒಂದು ಆದೇಶವನ್ನು CWM ಎತ್ತಿ ಹಿಡಿತು. ಯಾವಾಗ ಆ ಆದೇಶ ಎತ್ತಿ ಹಿಡಿತೋ ರಾಜ್ಯದಲ್ಲಿ ಈ ರೀತಿಯ ಸಂಘರ್ಷಗಳು, ಈ ರೀತಿಯ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳು ಕಾಣೋದಕ್ಕೆ ನಮಗೆ ಸಿಗ್ತಾ ಇದ್ದಾವೆ. ಅಕ್ಷರಶಃ ಮಂಡ್ಯದಲ್ಲಿರೋ ಕೆಆರ್ಎಸ್ ಡ್ಯಾಮ್ ಹತ್ತಿರ ಸಂಘರ್ಷ ಸೃಷ್ಟಿಯಾಗಿದೆ. ಬಿಜೆಪಿ ನಾಯಕರು ಪೊಲೀಸರ ಮಧ್ಯೆ ಆಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಯನ್ನ ತಣ್ಣಗಾಗಿಸುವ ಕೆಲಸವನ್ನ ಮಾಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ಉಳಿದ ಎಲ್ಲ ಪಕ್ಷದ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಮಾಧ್ಯಮದ ಸ್ನೇಹಿತರೆ, ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯ ಅಲ್ಲ. ಅವರು ಪ್ರಾಮಾಣಿಕರಾಗಿದ್ರೆ ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡೋಲ್ಲ, ಅಗತ್ಯ ಬಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅಂತ ಹೇಳ್ಬೇಕಾಗಿತ್ತು. ಆ ಮಾತನ್ನು ಹೇಳ್ದೇನೆ ರಾಜಕೀಯ ದೊಂಬರಾಟ ಮಾಡ್ತಾ ಯಾರು ಸಚಿವರಾಗಬೇಕು ಅಂತೇಳಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲಿಗೆ ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದಾಗ ಮೈಸೂರು, ಮಂಡ್ಯ, ಹಾಸನ ಈ ಜಿಲ್ಲೆಗಳಲ್ಲಿ ರೈತರು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ. ಬಂಧುಗಳೇ, ಹಿಂದೆ DK ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದು ಪಾಪ ಯಾಕೋ DK ಶಿವಕುಮಾರ್ ಅವರಿಗೆ
ಅಧಿಕಾರ ತಂದ ಮೇಲೆ ಅಧಿಕಾರದ ಗದ್ದುಗೆಯನ್ನು ಏರಿದ ಮೇಲೆ ರೈತರು ಕೂಡ ಮರ್ತೋಗಿದೆ. ರೈತ ಸಂಕಷ್ಟನೂ ಕೂಡ ಅವರ ಕಣ್ಣಿಗೆ ಕಾಣ್ತಾ ಇಲ್ಲ. ಹಿಂದೆ ಏಪ್ರಿಲ್ ಮೇನಲ್ಲೇ ಯಾವಾಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಬರುವ ಮುನ್ಸೂಚನೆಯನ್ನ ಸಚ್ಚಿದಾನಂದ ಅವರೇ, ನಾಗೇಂದ್ರ, ಇಂದ್ರೇಶ್ ಅವರೇ, ಮಹೇಶ್ ಅವರೇ, ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಪ್ರಮುಖವಾಗಿ ಇವತ್ತು ಕಾವೇರಿ ಕೆಆರ್ಎಸ್ಗೆ ಮುತ್ತಿಗೆ ಯಾಕೆ ಹಾಕಿದ್ದೀರಿ ಅಂತ ಹೇಳಿದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು ಜೊತೆ ಶಾಮೀಲಾಗಿ ಒಂದು ರೀತಿ ತಮಿಳುನಾಡಿನ ನೀರ್ಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾದಂತ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ. ಇವತ್ತು ತಮಿಳುನಾಡಲ್ಲಿ ನೀರು ಹೋಗ್ತಾ ಇದ್ರೆ ಈಗ ಸರ್ವಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಟ್ರಿಬ್ಯುನಲ್ ಮುಂದೆ ಮಂಡನೆ ಏನ್ ಮಾಡಬೇಕಾಗಿತ್ತು, ಮಂಡನೆ ಮಾಡಕ್ ಮುಂಚೆ ಸರ್ವಪಕ್ಷದ ಸಭೆ ಕರೆದು ಎಲ್ಲರನ್ನ ಕೇಳಿ ನಮ್ಮ ನಿಲುವು ಏನಿರಬೇಕು ಅಂತ ಮಾಡಲಿಲ್ಲ.